ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಾವು ಬಂದಿರೋದು ಚಿಕ್ಕನಾಯಕನಹಳ್ಳಿಯಲ್ಲಿರುವ ನಾಗಣ್ಣನ ಹೋಟ್ಲು ಅಂತ ಹೇಳ್ತಾರಂತೆ. ಇದು ಹೆಸರು ನನಗೆ ಗೊತ್ತಿಲ್ಲ, ಆದರೆ 2 ಸಲ ಹೋಗಿ ಬಂದಿದ್ದೀನಿ. ಬಟ್ ಬೋರ್ಡು ಕೂಡ ಇರಲಿಲ್ಲ, ನಾನು ಚೆಕ್ ಮಾಡಿದ್ದೀನಿ. ಇಲ್ಲಿಯ ವಿಶೇಷ ಏನು ಅಂದರೆ ಇಡ್ಲಿ ಚಟ್ನಿ ಹಾಗೂ ಅದಕ್ಕೆ ಕೊಡುವಂಥ ಪಲ್ಯ ಹಾಗೂ ತುಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಈ ರೇಂಜಿಗೆ ಕ್ಯೂನಲ್ಲಿ ನಿಂತ್ಕೊಂಡು ತೊಗೊಂಡೋಗ್ತಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ ನನಗೆ. ಲಾಸ್ಟ್ ಟೈಮ್ ಹೋದಾಗ ಅಣ್ಣ ಕಾರಲ್ಲೇ ತಂದು ಕೊಟ್ಟಿದ್ರು, ತಿಂದ್ಕೊಂಡಿದ್ದೆ. ಬಟ್ ಕೇಳಿದ್ದೆ ವಿಡಿಯೋ ಮಾಡಬೇಕಾಗಿತ್ತು, ಚೆನ್ನಾಗಿತ್ತು ಇಡ್ಲಿ ಅಂತ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. 2 ಪಲ್ಯ 2 ತುಪ್ಪ, 2 ಪಲ್ಯ 2 ತುಪ್ಪ 2 ಇಡ್ಲಿ 3 ತುಪ್ಪ ಹಾಕ್ಸ್ಕೊಳ್ಬೇಕು, ಅವಾಗಲೇ ಅದ್ರದ್ದು ಮಜಾ. ಚಿಕ್ಕನಾಯಕನಹಳ್ಳಿಗೆ ಹೋದರೆ ನಾಗಣ್ಣನ ಹೋಟ್ಲು ಅಂತ ಕೇಳಿ ನೀವು ನಿಜವಾಗ್ಲೂ ಹೆಸರು ಹೇಳ್ತಿದ್ದಂಗೆ ಅವರು ತೋರಿಸ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ. ಈ ರೇಂಜಿಗೆಲ್ಲ ನಿಂತಿರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಯಾವ ಥರ ಕ್ಯೂ ಇತ್ತು ಅಂತ ನೀವೇ ಒಂದು ಸಲ ನೋಡ್ಕೊಂಡು ಬನ್ನಿ, ಒಂದು ಸಲ ವಿಸಿಟ್ ಮಾಡಿ. ಇವರೇ ನೋಡಿ ಹೋಟ್ಲು ಓನರು. ತುಂಬ ನಗ್ನಗ್ತಾನೆ ನಮ್ಮನ್ನು ಸ್ವಾಗತ ಮಾಡ್ತಾರೆ. ಇಲ್ಲಿ ವಿಶೇಷ ಏನು ಅಂದರೆ ಯಾವುದೇ ಥರ ಗ್ಯಾಸ್ ಆಗಲಿ ಕರೆಂಟ್ ಆಗಲಿ ಬಳಸೋದಿಲ್ಲ, ಒಲೆನಲ್ಲಿ ಮಾಡ್ತಾರಂತೆ. ತುಂಬಾ ಚೆನ್ನಾಗಿತ್ತು ಇಡ್ಲಿ ಅಂತಲೂ. ಹಾಗೆ ಚಿತ್ರಾನ್ನನೂ ಕೊಟ್ಟಿದ್ದರು, ಹುಣಸೆಹಣ್ಣಿನ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ಬಟ್ ಇಡ್ಲಿ ಅಂತೂ ತಿನ್ನಲೇಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ. ನಾವು ಸುಮಾರು ಹೊತ್ತು ನಿಂತ್ಕೊಂಡ್ವಿ, ಅಂದರೆ ಒಂದು 3/4 ಅವರೇನೋ ನಿಂತಿದ್ದೀವಿ ಅನಿಸುತ್ತೆ. ನಾವು ಫೋನ್ ಮಾಡಿಕೊಂಡು ಹೋಗಿದ್ದು. ಆಮೇಲೆ ಇಲ್ಲಿ ವಿಶೇಷ ಏನು ಅಂದರೆ ಇಡ್ಲಿ ಚಟ್ನಿ, ಅದರ ಮೇಲೆ ಹಾಕುವಂಥ ತುಪ್ಪ, ಇದು ಮನೆಯಲ್ಲೇ ಮಾಡಿರೋ ದೇಸಿ ತುಪ್ಪ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಲೆನಲ್ಲಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ತುಪ್ಪ ಹಾಕ್ಸ್ಕೊಂಡಿರೋದ. ಚಿಕ್ಕನಾಯಕನಹಳ್ಳಿಗೆ ಹೋದಾಗ ಈ ಹೋಟ್ಲನ್ನ ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿದೆ ಟೇಸ್ಟು. ಒಂದು ಸಲ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ.